ಹಾಯ್ ವಿವರ್ಸ್, ವೆಲ್ಕಮ್ ಟು ದ ಶ್ರುತಿ ರಾಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀನಿ ಅಂದರೆ ಮಟನ್ ಬಿರಿಯಾನಿ. ತುಂಬಾ ಬೇಗನೆ ಮಾಡ್ಕೊಬೋದು, ಹಾಗೆ ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಮಾಡೋಣ ಅಂತ ಒಂದು ಸರ್ತಿ ನೋಡ್ಕೊಳ್ಳೋಣ ಬನ್ನಿ. ಇದು ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮಗು, ಏಲಕ್ಕಿ, ಸೋಂಪು, ಕಲ್ಲು ಎಲ್ಲ ಇಟ್ಕೊಂಡಿದ್ದೀನಿ. ಟೊಮೆಟೊ 2 ಹಚ್ಚಿಟ್ಕೊಂಡಿದ್ದೀನಿ, ಈರುಳ್ಳಿ 2, ಎಣ್ಣೆ. ಇದು ಹೋಮ್ ಮೇಡ್ ಮನೇಲೇ ಮಾಡ್ಕೊಂಡಿರುವಂಥ ಬಿರಿಯಾನಿ ಮಸಾಲ ಪೌಡರ್. ಇದು ಮಟನ್ನು ಒಂದು 1/4 kg ತೊಗೊಂಡಿದ್ದು, ಒನ್ ಟೈಮ್ ಮಾತ್ರ. ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಅರಿಶಿನ. ಇದು ರುಬ್ಬೋಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ. ಇದನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೆ. ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಸ್ಟವ್ ಕುಕ್ಕರ್ ಬಿಸಿ ಆಗಲಿ. ಈ ಕುಕ್ಕರ್ ಬಿಸಿ ಆಗಿದೆ. 1-3 ಸ್ಪೂನ್ ಎಣ್ಣೆ ಹಾಕೋಣ ಒಗ್ಗರಣೆಗೆ. ಎಣ್ಣೆ ಕಾಯ್ದಿದೆ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದ ಪಲಾವ್ ಎಲೆ ಸಾಮಾನೆಲ್ಲ ಹಾಕೋಣ. ಚೆನ್ನಾಗಿ ಫ್ರೈ ಆಗಬೇಕು. ಈಗ ಅದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ರೆಡ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಬ್ರೌನ್ ಆಗಿದೆ. ಮಟನ್ ಹಾಕೋಣ. ಯಾವಾಗಲೂ ಮಟನ್ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕಾದ್ರೆ ಅರಿಶಿನ ಹಸಿ ವಾಸನೆ ಹೋಗ್ಬೇಕು. ಅರಿಶಿನ ಹಾಕಿದ್ರೆ ಹಸಿ ವಾಸನೆ ಚೆನ್ನಾಗಿ ಹೋಗುತ್ತೆ. ಇದನ್ನು ಚೆನ್ನಾಗಿ ನೀರು ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಟೊಮೆಟೊನ ಹಾಕೊಂಡ್ಬಿಡೋಣ. ಇವಾಗ ಇದಾಗಿದೆ. ಇದಕ್ಕೆ ಈ ರುಬ್ಕೊಂಡಿರುವಂಥ ಪೇಸ್ಟ್ ಹಾಕೋಣ. ಒಂದು 2 ಮಿಕ್ಸ್ ಚೆನ್ನಾಗಿ ಕೊಟ್ಟು ಇನ್ನು ಸ್ವಲ್ಪ ನೀರು ಹಾಕೋಣ. ಇವಾಗ ಇದನ್ನು ಒಂದು ಮಿಕ್ಸ್ ಕೊಟ್ಟು ವಿಷಲ್ ಕ್ಯಾಪ್ ಹಾಕಿ 2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ವಿಷಲ್ ಆರಿದೆ, ತೆಗಿಯೋಣ. ಬೆಂದಿದೆ ಅದು. ಮತ್ತು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಹಾಕೋಣ. ಅಕ್ಕಿ ಎಷ್ಟು ತೊಗೊತೀವೋ ಅಂದರೆ 2 ನೀರು ಹಾಕೋಣ. ಅಂದರೆ ಆ್ಯಕ್ಚುಲಾಗಿ ಮೊದಲೇ ನೀರು ಆ್ಯಡ್ ಮಾಡಿದ್ರು ಸ್ವಲ್ಪ ಕಡಿಮೆನೇ ಹಾಕೊಳ್ಳೋಣ. 1.5 ಹಾಕ್ಕೊತೀನಿ. ಆ್ಯಕ್ಚುಲಿ ಅಂದರೆ ಮೊದಲೇ ಸ್ವಲ್ಪ ಹಾಕಿದ್ದೀನಿ ನಾನು, ಅದರಿಂದ 1.5 ಹಾಕ್ಕೊತೀನಿ. ಇದೊಂದು ಕುದಿ ಬರಲಿ. ಇವಾಗ ಇದು ಕುದೀತಾ ಇದೆ. ಇದು ಮಟನ್ ಮಸಾಲ ಪೌಡ್ರ್ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ, ಬಿರಿಯಾನಿ ಮಸಾಲ ಪೌಡ್ರು. ಅದನ್ನು ಹಾಕಿ ಒಂದು ಮಿಕ್ಸ್ ಕೊಡೋಣ. ಕಸೂರಿ ಮೇಥಿ, ಕೊತ್ತಂಬರಿ, 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಕೂಗ್ಸೋಣ.
ಅದು ಕುಕ್ಕರ್ ಕೂಲ್ ಆಗಲಿ. ಇವಾಗ ವಿಷಲ್ ಆರಿದೆ, ಓಪನ್ ಮಾಡ್ತಿದ್ದೀನಿ. ರೆಡಿಯಾಗಿದೆ. ಬೌಲ್ ಸರ್ವ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಟನ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.